ಗೆಳೆಯರಿ ಈ ವಿಡಿಯೋದಾಗ ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ನಿಮ್ಗೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ, ಎಷ್ಟನೇ ಓನರ್ ಐತಿ, ಯಾವ ಪಾಸಿಂಗ್ ಐತಿ, ರೇಟ, ಫೈನಲ್ ಟು ಫೈನಲ್, ಆಮೇಲೆ ಮಾಲಕರ ಮೊಬೈಲ್ ನಂಬರ ಮತ್ತು ಬೈಕ್ ಕಂಡೀಷನ್ ಐತಿಲ್ಲೋ, ಪೇಪರ್ಸ ಚಾಲ್ತಿದಾವಿಲ್ಲೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ K23 ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ. ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ. ಮತ್ತು ಇಂಥ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಗೆಳೆಯರದು ರಾಯಲ್ ಎನ್ಫೀಲ್ಡ್ 350 ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ. ಮಾಡಲ್ ಗೆಳೆಯರೆ 2016 ಐತಿ ಮತ್ತು ಸೆಕೆಂಡ್ ಓನರ್ ಏನು ತೊಗೊಳೋರು ನೀವು ಥರ್ಡ್ ಓನರ. ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ. K25 ಪಾಸಿಂಗ್ ಐತಿ. ಈ ಬೈಕ್ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ, ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ. ಬೈಕ್ ತೊಗೊಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಬೈಕ್ಗಳ ಮಾರಾಟದು ಇದ್ದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ. ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ. ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ. ಗೆಳೆಯರಿ ಬೈಕದ ಫೈನಲ್ ಟು ಫೈನಲ್ ಪ್ರೈಸ್ ಏನೈತಪ್ಪ ಅಂದ್ರೆ ರೇಟ್ ಗೆಳೆಯರೆ 1,55,000 ರೂಪಾಯಿ ಹೇಳ್ಯಾರ. 2016 ಮಾಡಲ್ ಐತಿ ಮತ್ತು ಸೆಕೆಂಡ್ ಓನರ್ ಏನು ತೊಗೊಳೋರು ಥರ್ಡ್ ಓನರ. ಬೈಕ್ ಮಾತ್ರ ಗುಡ್ ಕಂಡೀಷನ್ ಐತಿ. K25 ಪಾಸಿಂಗ್ ಐತಿ. ಪೇಪರ್ಸ್ ಕೂಡ ಚಾಲ್ತಿ ಮ್ಯಾಗ ಅದಾವ. ಟೈರ್ ಕೂಡ ಕಂಡೀಷನ್ ಐತಿ. ಇಷ್ಟ ಆಯ್ತಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ ಖರೀದಿ ಮಾಡ್ಕೋಬೋದು. ಇಲ್ಲಪ್ಪ ನಿಮ್ಮ ಫ್ರೆಂಡ್ಸ್ ಯಾರು ಸೆಕೆಂಡ್ ಹ್ಯಾಂಡ್ ತೊಗೊಳೋದ್ರೆ ವಿಡಿಯೋ ಶೇರ್ ಮಾಡಿರಿ, ಅವ್ರು ಯಾರು ಯೂಸ್ ಆಗಲಿ. ಇತ್ತಾಗ ಧಾರವಾಡ ಸೈಡ್ ಯಾರು ತೊಗೊಳೋದ್ರೆ ಲೊಕೇಶನ್ ಧಾರವಾಡ ಅಂತ ಹೇಳ್ಯಾರ. ಮತ್ತು ಇದು ರಾಯಲ್ ಎನ್ಫೀಲ್ಡ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮಾತು ಸಿಗೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು.